ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಇವತ್ತು ನಾನು ಮಾತಾಡ್ತಾ ಇರೋದು ನಿಮ್ಮ ಜಿಮೇಲ್ ಹ್ಯಾಕ್ ಆಯ್ತು ಅಂದ್ರೆ ಏನಾಗ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟ್, ಫೋಟೋಸ್, ಫೈಲ್ಸ್ ಎಲ್ಲವೂ ಹೇಗೆ ಲೀಕ್ ಆಗುತ್ತೆ ಅಂತ. ಈ ವಿಷಯವನ್ನು ಅಮಿತ್ ದುಬೆ ಅವರು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿದ್ದಾರೆ. ಇವರು ರಾಜ್ ಶಮನಿ ಶೋ ಅಲ್ಲಿ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಆದರೆ ನೀವೀಗ ಅಲರ್ಟ್ ಆಗಿ ಕೇಳಿ, ನಿಮ್ಮ ಡಿಜಿಟಲ್ ಲೈಫ್ ಹ್ಯಾಕರ್ಸ್ಗೆ ಓಪನ್ ಬುಕ್ ಆಗಿದೆ. ಇದರಿಂದ ಹೇಗೆ ಸೇಫ್ ಆಗಿರಬೇಕು, ಯಾವ ತರ ಅಲರ್ಟ್ ಆಗಿರಬೇಕು ಎಲ್ಲವನ್ನು ಮಾತಾಡೋಣ ಬನ್ನಿ. ಫಸ್ಟ್, ಜಿಮೇಲ್ ನ ನಿಮ್ಮ ಡಿಜಿಟಲ್ ಐಡೆಂಟಿಟಿ ಬಗ್ಗೆ ಮಾತಾಡೋದ್ರೆ ಅಮಿತ್ ದುಬೆ ಹೇಳ್ತಾರೆ, ಗೂಗಲ್ ಹತ್ರ ನಿಮ್ಮ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಇದೆ. ನಿಮ್ಮ ಫೋಟೋಸ್, ಬ್ಯಾಂಕ್ ಡಾಕ್ಯುಮೆಂಟ್ಸ್, ಫೈಲ್ಸ್, ನೋಟ್ಸ್ ಎಲ್ಲವೂ ಒಂದೇ ಜಿಮೇಲ್ ಐಡಿಗೆ ಲಿಂಕ್ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 15 ವರ್ಷ ಓಲ್ಡ್ ಡಾಟಾ, ನಿಮ್ಮ ಫೋನ್ ನಂಬರ್ಸ್, ಲೊಕೇಶನ್ಸ್, ಪಾಸ್ವರ್ಡ್, ಕಾಂಟ್ಯಾಕ್ಟ್ಸ್ ಎಲ್ಲವೂ ಒಂದೇ ಅಕೌಂಟ್ ಒಳಗಡೆ ಇದೆ. ಒಂದು ಸತಿ ಜಿಮೇಲ್ ಹ್ಯಾಕ್ ಆಯಿತು ಅಂದರೆ ಹ್ಯಾಕರ್ಗೆ ನಿಮ್ಮ ಎಂಟೈರ್ ಲೈಫ್ ಸ್ಟೋರಿ ಸಿಗುತ್ತೆ. ಈ ಡಿಜಿಟಲ್ ವರ್ಲ್ಡ್ನಲ್ಲಿ ನೀವು ಇನ್ವಿಸಿಬಲ್ ಅಲ್ಲ. ನೀವು ಮೊದಲು ಸೆಕ್ಯೂರ್ ಆಗಿ ನಿಮ್ಮ ಜಿಮೇಲ್ ಸೇಫ್ ಇಟ್ಕೊಳ್ಳಿ. ಫೋನಲ್ಲಿ ಯಾವುದಾದ್ರೂ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಿ ನೋಡ್ಕೊಳ್ಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೆನ್ನಾಗಿ ಓದಿ. ಇದು ನಿಮ್ಮ ಪ್ರೈವಸಿ ಮತ್ತು ಸೇಫ್ಟಿ ಉಳಿಸೋಕ್ಕೆ ಫಸ್ಟ್ ಸ್ಟೆಪ್ ಆಗಿದೆ. ಇನ್ನು ಗ್ಲೋಬಲ್ ಸೈಬರ್ ಕ್ರೈಮ್ ರಿಯಾಲಿಟಿ ಕಡೆ ಬಂದರೆ, ಸೈಬರ್ ಕ್ರೈಮ್ ಒಂದು ಸ್ಮಾಲ್ ಇಶ್ಯೂ ಅಲ್ಲ, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅಮಿತ್ ಅವ್ರು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ನಲ್ಲಿ ಆಸ್ಟ್ರೇಲಿಯಾ ಮತ್ತು US ನಲ್ಲಿ ಪ್ರತಿ ವರ್ಷ ಬಿಲಿಯನ್ಸ್ ಆಫ್ ಡಾಲರ್ಸ್ ಫ್ರಾಡ್ ಆಗ್ತಾ ಇದೆ. ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ಸ್, ಆನ್ಲೈನ್ ಇನ್ವೆಸ್ಟ್ಮೆಂಟ್ ಟ್ರಾಪ್ಸ್ ಈ ಎಲ್ಲ ಕಂಬೈನ್ ಆಗಿ ರಾಷ್ಟ್ರದ GDP ಮೇಲೂ ಪರಿಣಾಮ ಬೀಳ್ತಾ ಇದೆ. ಅಂದ್ರೆ ಡೆವಲಪ್ಡ್ ಕಂಟ್ರಿ ಅಂದ್ರೆ ಸೇಫ್ ಅಂತ ಅರ್ಥ ಅಲ್ಲ. ಅವರು ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ ಆದ್ರೂ ಡಾಟಾ ಎಕ್ಸ್ಪೋಜರ್ ಕೂಡ ಜಾಸ್ತಿ ಇದೆ. ಆದರೆ ಚೈನಾದಲ್ಲಿ ಸೈಬರ್ ಫ್ರಾಡ್ ಕೇಸಸ್ ಕಡಿಮೆ ಇದೆ. ಇದಕ್ಕೆ ಕಾರಣ ಪಬ್ಲಿಕ್ ಸೆಕ್ಯೂರಿಟಿ ಜಾಸ್ತಿ ಇದೆ ಅಂತಲ್ಲ, ಅದು ಟೈಟ್ ಗವರ್ಮೆಂಟ್ ಸರ್ವೆಲೆನ್ಸ್ ಪರಿಣಾಮ ಆಗಿದೆ. ಅವರ ಡಾಟಾ ಕಂಟ್ರೋಲ್ ಎಲ್ಲ ಗವರ್ಮೆಂಟ್ ಸರ್ವರ್ಸ್ ಮೂಲಕ ಸೆಂಟ್ರಲೈಸ್ಡ್ ಆಗಿದೆ. ಚೈನಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್ ಎಲ್ಲ ಬ್ಯಾನ್ ಆಗಿದೆ. ಆದ್ರಿಂದ ಥರ್ಡ್ ಪಾರ್ಟಿ ಡಾಟಾ ಲೀಕೇಜ್ ಕಡಿಮೆ ಆಗುತ್ತೆ. ಆದರೆ ಇನ್ನೊಂದು ಸೈಡ್ ಏನಂದ್ರೆ ಅಲ್ಲಿ ಪ್ರೈವಸಿ ಫ್ರೀಡಮ್ ಇರೋದಿಲ್ಲ, ಹೀಗಾಗಿ ಅಲ್ಲಿ ಸೆಕ್ಯೂರಿಟಿ ಇದೆ ಆದ್ರೆ ಫ್ರೀಡಮ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಆಪೋಸಿಟ್ ಸಿಚುವೇಶನ್ ಇದೆ. ಫ್ರೀಡಮ್ ಇದೆ ಆದ್ರೆ ಕಂಟ್ರೋಲ್ ಕಡಿಮೆ ಇದೆ, ಅದಕ್ಕೆ ಹ್ಯಾಕರ್ಸ್ ಜಾಸ್ತಿ ಇದ್ದಾರೆ. ಅಮಿತ್ ದುಬೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ರಷ್ಯಾ ಮತ್ತು ಚೈನಾ ಹ್ಯಾಕರ್ಸ್ ಗ್ರೂಪ್ಸ್ ಈಗ ಇಂಡಿಯಾವನ್ನು ಮೇಜರ್ ಟಾರ್ಗೆಟ್ ಮಾಡಿದ್ದಾರೆ. ಅವರ ಪ್ರೈಮ್ ಟಾರ್ಗೆಟ್ಸ್ ಯಾವ್ದು ಗೊತ್ತಾ? ಬ್ಯಾಂಕಿಂಗ್ ಸೆಕ್ಟರ್, ಎನರ್ಜಿ ಗ್ರಿಡ್, ಹೆಲ್ತ್ ಕೇರ್ ಸಿಸ್ಟಮ್. ಇನ್ನು 2023 ಅಲ್ಲಿ ಇಂಡಿಯನ್ ಆಯಿಲ್, ಏಮ್ಸ್ ಡೆಲ್ಲಿ, IRTC ಸರ್ವರ್ಸ್ನ ಹ್ಯಾಕ್ ಆಗಿತ್ತು. ರಿಪೋರ್ಟ್ಸ್ ಪ್ರಕಾರ ಮೇಜರ್ ಅಟ್ಯಾಕ್ ಚೈನಾ ಮತ್ತು ರಷ್ಯಾ ಇಂದನೇ ಆಗಿತ್ತು. ಅಂದ್ರೆ ಈಗ ಸೈಬರ್ ವಾರ್ ಗನ್ ಫೈಟ್ ಅಲ್ಲ, ಕೀಬೋರ್ಡ್ ಫೈಟ್ ಆಗಿದೆ. ಸೈಬರ್ ಕ್ರೈಮ್ ಈಗ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿದೆ. ಆದ್ರಿಂದ ಗ್ಲೋಬಲ್ ಸೈಬರ್ ರಿಯಾಲಿಟಿ ಏನಂದ್ರೆ, ನೀವು ಸೇಫ್ ಅಂತ ಯೋಚನೆ ಮಾಡೋಷ್ಟರಲ್ಲೇ ನಿಮ್ಮ ಡಾಟಾ ಟಾರ್ಗೆಟ್ ಆಗ್ಬೋದು. ಮತ್ತು ರಿಯಲ್ ಲೈಫ್ ಡೀಪ್ ಫೇಕ್ ಕೇಸ್ ಬಗ್ಗೆ ಮಾತಾಡಿದ್ರೆ, ಇದು ಅಮಿತ್ ದುಬೆ ಅವರು ಹೇಳಿದ ರಿಯಲ್ ಕೇಸ್ ಆಗಿದೆ. ಒಬ್ಬ ಹೈ ಪ್ರೊಫೈಲ್ ಬಿಸ್ನೆಸ್ ಮ್ಯಾನ್ಗೆ ಡೀಪ್ ಫೇಕ್ ಫೋಟೋಸ್ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಹ್ಯಾಕರ್ಸ್ ಯೂಸ್ ಮಾಡಿ ಅವರ ವೈಫ್ನ ಜೆನ್ಯೂನ್ ಇನ್ಸ್ಟಾಗ್ರಾಮ್ ಫೋಟೋಸ್ ತಗೊಂಡು ಟೂಲ್ಸ್ ನಿಂದ ಪ್ರೈವೇಟ್ ಫೋಟೋಸ್ ಇಮೇಜ್ನ ಜನರೇಟ್ ಮಾಡಿದ್ರು ಮತ್ತು ಅವುಗಳನ್ನ ಮೇಲ್ ಮಾಡಿ 5 ಲಕ್ಷ ಕೊಡಲಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೀವಿ ಅಂತ ಹಣ ಕೇಳಿದ್ರು. ಆ ವ್ಯಕ್ತಿ ಇಮಿಡಿಯೇಟ್ ಆಗಿ ಅಮಿತ್ ದುಬೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಮೊದಲೇ ಫೇಕ್ ಫೋಟೋಸ್ ಅಂತ ವೆರಿಫೈ ಮಾಡಿದ್ರು. ಆಮೇಲೆ ಅಮಿತ್ ದುಬೆ ಫೇಸ್ಬುಕ್ ಸರ್ವರ್ ಲಾಗ್ಸ್ನ ಟ್ರೇಸ್ ಮಾಡಿದ್ರು, ಅವ್ರನ್ನ ಕಂಡುಹಿಡಿದ್ರು. ನೈಜೀರಿಯಾ ಮತ್ತು ಈಸ್ಟರ್ನ್ ಯುರೋಪ್ ಬೇಸ್ಡ್ ಫೇಕ್ ಅಕೌಂಟ್ಸ್ ಇಂದ ಇಮೇಲ್ ಮತ್ತು ಅಪ್ಲೋಡ್ಸ್ ಒರಿಜಿನೇಟ್ ಆಗಿತ್ತು. ಈ ಘಟನೆಯಿಂದ ನಮ್ಗೇನ್ ಕಲಿಸುತ್ತೆ ಗೊತ್ತಾ? ನಿಮ್ಮ ಫೋಟೋಸ್ ಯಾರಿಗೂ ಕಳಿಸ್ತಂತೆ ನೀವು ಕಂಟ್ರೋಲ್ ಮಾಡಬೇಕು. ಪಬ್ಲಿಕ್ ಪೋಸ್ಟ್ ನಲ್ಲಿ ನಿಮ್ಮ ಫ್ಯಾಮಿಲಿ ಅಥವಾ ಸ್ಪೋರ್ಟ್ಸ್ ಇಮೇಜಸ್ ನ ಅವಾಯ್ಡ್ ಮಾಡಬೇಕು. ಪ್ರೈವಸಿ ಸೆಟ್ಟಿಂಗ್ಸ್ ನ ಟೈಟ್ ಮಾಡಿ. ಫೇಸ್ ರೆಕಗ್ನಿಷನ್ ಟೂಲ್ಸ್ ಅಥವಾ ಅನ್ನೋನ್ ಆಪ್ಸ್ಗೆ ಫೋಟೋಸ್ನ ಅಪ್ಲೋಡ್ ಮಾಡಬೇಡಿ. ಇನ್ನು ನಿಮ್ಮ ಇನ್ನೋಸೆಂಟ್ ಪೋಸ್ಟ್ ನಿಮಗೆ ಡೇಂಜರ್ ಹೇಗಾಗುತ್ತೆ ಗೊತ್ತಾ? ನೀವು ಊಟಕ್ಕೆ ಹೋಗಿ ಫೋಟೋಸ್ ಹಾಕ್ತೀರಾ ಅಥವಾ ವೀಕೆಂಡ್ ಅಟ್ ಗೋವಾ ಅಂತ ನಿಮ್ಮ ಫ್ರೆಂಡ್ಸ್ಗೆ ಟ್ಯಾಗ್ ಮಾಡ್ತೀರಾ. ಇದ್ರ ಬಗ್ಗೆ ಅಮಿತ್ ಅವರು ಹೇಳ್ತಾರೆ, ಇಂತಹ ಇನ್ನೋಸೆಂಟ್ ಫೋಟೋಸ್ ನಿಂದಲೇ ಹ್ಯಾಕರ್ಸ್ಗೆ ಲೊಕೇಶನ್, ಟೈಮಿಂಗ್ಸ್ ಮತ್ತು ಪರ್ಸನಲ್ ಡಾಟಾ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಅವರು ಟಾರ್ಗೆಟೆಡ್ ಫಿಶಿಂಗ್ ಮಾಡ್ತಾರೆ ಅಥವಾ ಬ್ಲ್ಯಾಕ್ ಮೇಲ್ ಅಟೆಂಪ್ಟ್ಸ್ ಮಾಡ್ತಾರೆ. ಅದಕ್ಕೆ ಕಾರಣ ನೀವು ನಿಮ್ಮ ಪ್ರೈವಸಿ ಸೆಟ್ಟಿಂಗ್ ಸರಿಯಾಗಿ ಮಾಡ್ಕೊಂಡಿಲ್ಲ. ಆದಷ್ಟು ನೀವು ಲೊಕೇಶನ್ ಟ್ಯಾಗ್ಸ್ ನ ಅವಾಯ್ಡ್ ಮಾಡಿ. ಮತ್ತು ಆಪ್ಸ್ ಕಲೆಕ್ಟಿಂಗ್ ಹಿಡನ್ ಡಾಟಾ ನೋಡೋದಾದ್ರೆ, ಫೇಸ್ಬುಕ್, ಗೂಗಲ್ ಆಪ್ಸ್ನಿಂದ ನಿಮ್ಮ ಡಾಟಾ ಕಲೆಕ್ಷನ್ ಒಂದು ಮ್ಯಾಸಿವ್ ಸ್ಕೇಲಲ್ಲಿ ನಡೀತಾ ಇದೆ. ನಿಮ್ಮ ಲೊಕೇಶನ್, ಪೇಮೆಂಟ್ಸ್, ಹೆಲ್ತ್ ಡಾಟಾ, ವಾಯ್ಸ್ ರೆಕಾರ್ಡಿಂಗ್, ಶಾಪಿಂಗ್ ಹ್ಯಾಬಿಟ್ಸ್, ಇನ್ನೂ ನಿಮ್ಮ ರಿಲಿಜನ್ ಅಥವಾ ಪೊಲಿಟಿಕ್ ಪ್ರಿಫರೆನ್ಸ್ ಎಲ್ಲವೂ ಸ್ಟೋರ್ ಆಗ್ತಾ ಇದೆ. ನೀವೇ ಪರ್ಮಿಷನ್ ಕೊಟ್ಟಿರ್ತೀರಾ, ಅದು ನಿಮಗೆ ಗೊತ್ತಿರಲ್ಲ. ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಗ್ ಸ್ಕೇಲ್ ಅಲ್ಲಿ ಡಾಟಾ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಜಿಮೇಲ್ ನ ಬಿಗ್ಗೆಸ್ಟ್ ವೀಕ್ನೆಸ್ ಏನು ಅಂದ್ರೆ, ಜಿಮೇಲ್ ಹ್ಯಾಕ್ ಆದ್ರೆ ಗೂಗಲ್ ಫೋಟೋಸ್, ಡ್ರೈವ್, ಯೂಟ್ಯೂಬ್, ಮ್ಯಾಪ್ಸ್ ಎಲ್ಲ ಅಕೌಂಟ್ಸ್ ಓಪನ್ ಆಗುತ್ತೆ. ಇನ್ನು ಅಮಿತ್ ದುಬೆ ಹೇಳ್ತಾರೆ, ಕೇವಲ
12 ಸಿಂಪಲ್ ಹ್ಯಾಕಿಂಗ್ ಟ್ರಿಕ್ಸ್ ನಿಂದ ಹ್ಯಾಕರ್ಸ್ಗೆ ನಿಮ್ಮ ಡಾಟಾ ಸಿಗ್ಬೋದು. ಅದಕ್ಕಾಗಿ 2 ಫ್ಯಾಕ್ಟರ್ಸ್ ಅಥೆಂಟಿಕೇಶನ್ ನ ಎನೇಬಲ್ ಮಾಡಿ ಮತ್ತು ಪಾಸ್ವರ್ಡ್ ಸ್ಟ್ರಾಂಗ್ ಇಡಿ. ಹಾಗೆ ಸೇಮ್ ಪಾಸ್ವರ್ಡ್ ಎಲ್ಲ ಅಕೌಂಟ್ಸ್ ಅಲ್ಲಿ ಇಡಕ್ ಹೋಗ್ಬೇಡಿ. ಮತ್ತು OTP ಟ್ರ್ಯಾಪ್ ಮಿತ್ಸ್ ಬಗ್ಗೆ ಮಾತಾಡಿದ್ರೆ ಒಂದು ಮೇಜರ್ ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ ಹ್ಯಾಕರ್ಸ್ OTP ಕೇಳ್ತಾರೆ. ಇದ್ರ ಬಗ್ಗೆ ಅಮಿತ್ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ರಿಯಲ್ ಹ್ಯಾಕರ್ಸ್ OTP ಕೇಳೋದ್ರ ಜೊತೆಗೆ ನಿಮ್ಮನ್ನು ಮೈಂಡ್ ಮ್ಯಾನಿಪುಲೇಟ್ ಮಾಡ್ತಾರೆ. ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ ಅವರು ನಿಮ್ಮ ಟ್ರಸ್ಟ್ ಜೊತೆಗೆ ಆಟ ಆಡ್ತಾರೆ. ಅದಕ್ಕೆ ಡೋಂಟ್ ಶೇರ್ OTP. ಎಲ್ಲ ಹ್ಯಾಕ್ ಆದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಯಾವ್ದಾದ್ರು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ನೀವು ಚೆನ್ನಾಗಿ ಯೋಚನೆ ಮಾಡೋದು ತುಂಬಾ ಮುಖ್ಯ. ಈಗ ಆಪ್ಸ್ ಮತ್ತು ಆಫ್ಲೈನ್ ಥ್ರೆಡ್ಸ್ ನ ನೋಡೋದಾದ್ರೆ ಒಂದು ಫೋನ್ ನಲ್ಲಿ ಆವರೇಜ್ 75 ಆಪ್ಸ್ ಇರುತ್ತೆ. ಅಮಿತ್ ದುಬೆ ಹೇಳೋ ಪ್ರಕಾರ ನಿಮ್ಮ ಫೋನ್ ನಲ್ಲಿ ಇರೋ ಆಪ್ಸ್ ಅಲ್ಲಿ ಬಹುತೇಕ ಆಪ್ಸ್ ನಿಮ್ಮ ಡಾಟಾ ಮೈನಿಂಗ್ ಗೆ ಡಿಸೈನ್ ಆಗಿದೆ. ಒಬ್ಬ ಮೀಡಿಯಾ ಪರ್ಸನಾಲಿಟಿ ಸ್ಟಾಕ್ ಆಗಿರೋ ಕೇಸ್ ಬಗ್ಗೆ ಅವರು ಹೇಳಿದ್ದಾರೆ. ಈ ವ್ಯಕ್ತಿ ಗಿಫ್ಟ್ ಡೆಲಿವರೀಸ್ ಮೂಲಕ ಟ್ರ್ಯಾಕ್ ಮಾಡಲಾಗಿತ್ತು. ಈಗ ಆನ್ಲೈನ್ ಡೇಟಾ ಮಾತ್ರ ಡೇಂಜರ್ ಆಗಿಲ್ಲ, ಆಫ್ಲೈನ್ ಅಲ್ಲಿ ನಿಮ್ಮ ಹತ್ರ ಇರೋ ಅನ್ನೋನ್ ಆಬ್ಜೆಕ್ಟ್ ಕೂಡ ಡೇಂಜರ್ ಆಗಿದೆ. ಸೊ ಫೈನಲ್ ಮೆಸೇಜ್ ಬಗ್ಗೆ ಮಾತಾಡೋದಾದ್ರೆ ಸೈಬರ್ ಸೇಫ್ಟಿ ಈಗ ಆಪ್ಷನ್ ಅಲ್ಲ, ನೆಸೆಸಿಟಿ ಆಗಿದೆ. ನಿಮ್ಮ ಕೇರ್ಲೆಸ್ ಫೋಟೋ, ಕ್ಯಾಶುವಲ್ ಪೋಸ್ಟ್ ಅಥವಾ ಅನ್ನೋನ್ ಪರ್ಮಿಷನ್ ಆಪ್ಸ್ ಎಲ್ಲವೂ ಹ್ಯಾಕರ್ಸ್ಗೆ ಓಪನ್ ಡೋರ್ ಆಗ್ಬೋದು. ಸೊ ನೆಕ್ಸ್ಟ್ ಟೈಮ್ ಶೇರ್ ಮಾಡುವ ಮೊದಲು 2 ಸರಿ ಯೋಚನೆ ಮಾಡಿ. ಆಪ್ಸ್ ಇನ್ಸ್ಟಾಲ್ ಮಾಡುವ ಬದಲು ರಿವ್ಯೂಸ್ನ ಓದಿ ಮತ್ತು OTP, ಪಾಸ್ವರ್ಡ್ ಮತ್ತು ಜಿಮೇಲ್ ಸೆಕ್ಯೂರಿಟಿ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇಡಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವೇರ್ನೆಸ್ ಸ್ಪ್ರೆಡ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೈಬರ್ ಸೇಫ್ ಇಂಡಿಯಾ ಅಂತ ಕಮೆಂಟ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.